ಅಭ್ಯರ್ಥಿ ತಾವೇ ಗೆಲ್ಲುವನ್ನಂಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪಗಳಿದ್ದಾವೆ ಅವ್ರ ಮೇಲೆ. ಹೀಗಾಗಿ ಇದೊಂದಿಷ್ಟು ಈ ಜನ ಆಂದೋಲನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಪ್ಪ ಇವರು ಅನ್ನೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಜನ ಅಂದ್ರೆ ಒಮ್ಮೆ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆದ ಮುಗಿದೋಗ್ಬಿಡ್ತು. ಅದು ಸರ್ಕಾರಕ್ಕೆ ದೊಡ್ಡ ತಲೆನೋವು ಅಷ್ಟೇ ಅಲ್ಲ, ಕೆಲವೊಮ್ಮೆ ಸರ್ಕಾರ ಬಿದ್ದು ಹೋಗುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಮತ್ತು ಈಗೇನಿದ್ರು ಮೋದಿ ಅವ್ರದ್ದು ಎಜ್ ಮೇಲೆ ಅದಾವರು ಈ ಸರ್ಕಾರ. ಯಾಕಪ್ಪ ಅಂದ್ರೆ ಈ ಒಂದು ಆಡಳಿತಾರೂಢ ಪಕ್ಷದಾಗಿರ್ಬೋದು, ವಿರೋಧ ಪಕ್ಷದಾಗಿರ್ಬೋದು ಒಂದು ಸಮಪರವಾಗಿ ನಿಂತಿದ್ದಾವೆ. ಹೀಗಾಗಿ ಇದು ಯಾವಾಗ ಬೇಕಾದರೂ ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಈ ನಾಲ್ಕು ಈ ನಮ್ಮ BJP ಆಡಳಿತ ಡಬಲ್ ಇಂಜಿನ್ ಸರ್ಕಾರಗಳಿಗೆ ಬಂತ ಈ ಸ್ಥಿತಿ ಬರಬಾರ್ದಾಯಿತು. ಕುಡಿಯುವ ನೀರಿಗಾಗಿ ಒದ್ದಾಡುವಂಥದ್ದು, ಜೊತೆಗೆ ವಿದ್ಯುತ್ತಿಗಾಗಿ ಒದ್ದಾಡುವಂಥದ್ದು. ಯಾಕಂದರೆ ನೀರಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಈ ದಿಶೆಯಲ್ಲೇ ಈ ನಮ್ಮ ಮೋದಿಯವ್ರ ಸರ್ಕಾರ ಮಾತಾಡೋಕ್ಕಿಂತ ಕೆಲಸ ಹೆಚ್ಚು ಮಾಡಿ ಇಲ್ಲೆಲ್ಲ ನೀರು ಸಿಗುವಂಥ ಕೆಲಸ ಮಾಡಿದರೆ ಅವ್ರಿಗೆ ಮೇಲೆ ಬಂದಂಥ ಆರೋಪ ಸ್ವಲ್ಪ ಕಡಿಮೆ ಆಗ್ಬೋದೇನೋ, ಅದನ್ನು ಮಾಡ್ತಾರ ಅನ್ನುವಂಥ ಮಾತು. ಯಾಕಂದರೆ ಅದು ನಿಧಾನಕ್ಕೆ ಇಡೀ ಉತ್ತರ ಭಾರತವನ್ನು ವ್ಯಾಪಿಸ್ಲಿಕ್ಕತ್ತದ. ಈ ಯೋಗಿ ಆದಿತ್ಯನಾಥ್ ಅವ್ರದ್ದು MP ಮಧ್ಯಪ್ರದೇಶದ ಮೋಹನ್ ಯಾದವ್ ಅವ್ರದ್ದು ಆಯಿತು. ಮುಂದೆ ಅದೇ ಕಾಲಕ್ಕೆ ರಾಜಸ್ಥಾನದ ಈ ನಮ್ಮ ಭಜನ್ ಲಾಲ್ ಶರ್ಮಾ ಅವ್ರದ್ದಾಯಿತು. ಇವೆಲ್ಲರೂ ಮತ್ತು ಅದೇ ಕಾಲಕ್ಕೆ ನಮ್ಮ ಉತ್ತರಾಖಂಡದಲ್ಲೂ ಆಯಿತು. ನೀರಿನ ಹಾಹಾಕಾರ ಜೊತೆ ವಿದ್ಯುತ್ ಹಾಹಾಕಾರ ಹೆಚ್ಚಾಗಿದ್ದರಿಂದಾಗಿ ಈಗ ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಗೆ ಕಾರಣ ಆಗ್ಬೋದಾ ಅನ್ನೋಂಥ ಚರ್ಚೆ ಉತ್ತರ ಭಾರತದ ಜೋರು ಅಂತ ಮುಂದೆ ಹೇಳಬೇಕಾಗಿತ್ತು. ಏನು ಡೆವಲಪ್ ಆಗ್ತಾ ಇದೆ ಉತ್ತರದಲ್ಲಿ ಅಂತೇಳಿ ಅಂತ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ H16 ನ್ಯೂಸ್ ಅರ್ಥಾತ್ ಹೆಚ್ಚಿತರಾಗಿ ಸತ್ಯಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.